ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೈಕ್ವರ್ಡ್ ಫಾಜಿಲ್. ಇದೇನು ಹಿಮಾಲಯ ನೋಡ್ತಾ ಇದ್ದೀರಾ, ಇದು ನನ್ನ ಹತ್ರ ಸರ್ವಿಸಿಗೆ ಬಂದಿದೆ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಸ್ಟಮರು ಏನು ಹೇಳಿದ್ದಾರೆ ಅಂದರೆ, ಅವರು ಸರ್ವಿಸು ಮೈಸೂರಲ್ಲಿ ಮತ್ತು ಹೊರಗಡೆ ಎಲ್ಲೋ 2-3 ಜಾಗದಲ್ಲಿ ಕೆಲಸ ಮಾಡಿಸಿದ್ದಾರೆ. ಮಾಡಿಸಿರೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದರಿಂದ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ನಮ್ಮ ಹತ್ರ ಬಂದಿದ್ದಾರೆ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಚೆನ್ನಾಗಿ ಮಾಡ್ತೀವ ಅಂತ ಬಂದಿದ್ದಾರೆ. ಈಗ ನಾವು ಮಾಡಬೇಕಲ್ವಾ. ಈಗ ಕಸ್ಟಮರ್ ಯಾರೇ ಆಗಲಿ, ನಮ್ಮ ಹತ್ರ ಯಾವುದೇ ಗಾಡಿ ಬಂದರೂ, ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ, ನಾವು ಮಾಡೋ ಕೆಲಸನ ಉಳ್ಕೋಬೇಕು. ಇವತ್ತು ದುಡ್ಡು ಇರ್ತದೆ, ನಾಳೆ ಇರಲ್ಲ, ಅದು ಬಿಡಿ. ಅದು ಕೆಲಸ ಆಯ್ತಲ್ಲ, ಇವತ್ತು ನಾವು ಮಾಡಿದ್ದು ನಾಳೆ ಉಳಿತದೆ. ಇನ್ನೊಂದ್ಸತಿ ಕಸ್ಟಮರ್ ಬರ್ಬೇಕಂದ್ರೆ ಕೆಲಸನ ಕರೆಕ್ಟಾಗಿ ಕ್ಲೀನಾಗಿ ಮಾಡಬೇಕು. ನೋಡಿ, ಇದು ಹಿಮಾಲಯನು ಬಂದಿದೆ. ಇದರಲ್ಲಿ ಏನು ಇಶ್ಯೂ ಅಂದರೆ, ಕಸ್ಟಮರ್ದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹ್ಯಾಂಡಲಲ್ಲಿ. ಈಗ ಮೋಟೋ ಟಾರ್ಕ್ದು ಹ್ಯಾಂಡಲ್ ಆಫ್ ರೋಡ್ ಮೋಟೋ ಟಾರ್ಕ್ದು ಆಫ್ ರೋಡ್ ಹ್ಯಾಂಡಲ್ ಬಾರ್ನ ಹಾಕಿದ್ದಾರೆ. ಈ ಹಾಕಿದ ಮೇಲೆ ಏನಾಗಿದೆ, ಅವ್ರಿಗೆ ಕ್ಲಚ್ಚಲ್ಲಿ ಇಶ್ಯೂ ಬಂದಿದೆ, ಮತ್ತೆ ಕೋನ್ಸೆಟಲ್ಲಿ ಇಶ್ಯೂ ಬಂದಿದೆ. ಏನಕ್ಕೆ ಕೋನ್ಸೆಟಲ್ಲಿ ಇಶ್ಯೂ ಬಂದೈತೆ ಅಂದರೆ, ಇದು ಹ್ಯಾಂಡಲ್ ಹಾಕಿರೋದ್ರಿಂದ ಕೋನ್ಸೆಟ್ಗೆ ಹೇಟ್ ಆಗಿಲ್ಲ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್. ಈಗ ದೊಡ್ಡ ರಾಯಲ್ ಎನ್ಫೀಲ್ಡ್ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ, ಗಾಡಿಗಳು ತಯಾರು ಮಾಡ್ತಾರೆ. ಅಲ್ಲಿ ಏನು ಮಾಡೋರೆ ಅಂದರೆ, ಗ್ರೀಸೇ ಹಾಕಿಲ್ಲ ಕೋನ್ಸೆಟ್ಗೆ. ಇದು ಕಸ್ಟಮರು 15,800 ಕಿಲೋಮೀಟರ್ ಅಷ್ಟೇ ಓಡಿರೋದು. 15,800 ಕಿಲೋಮೀಟ್ರಿಗೆ ಆಲ್ರೆಡಿ ಇದರಲ್ಲಿ ನೋಡಿ, ಇದು ಕೋನ್ಸೆಟ್, ಇದ್ರದ್ದು ಹಿಮಾಲಯಂದೆ. ಇದರಲ್ಲಿ ಗ್ರೀಸೇ ಇಲ್ಲ. ನಾನು ನೆನ್ನೆ ರಾತ್ರಿ ಗಾಡಿನ ಬಿಚ್ಚುವಾಗ ಕಸ್ಟಮರ್ಗೆ ಮೊದಲು ಚೆಕ್ ಮಾಡಿದ ತಕ್ಷಣನೇ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ಟೆ. ಏನಕ್ಕೆ ಅಂದರೆ, ನಾನೇ ಒರೆಸಿರ್ಬೋದು, ಏನಂತ ಗ್ರೀಸೇ ಇಲ್ವಲ್ಲ ಅಂತ ಒರೆಸಿರ್ಬೋದು. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒರೆಸಿಲ್ಲ. ಕಸ್ಟಮರ್ಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೀನಿ. ನೋಡಿ ಸರ್, ನಿಮ್ಮ ಗಾಡಿ 15,000 ಓಡಿದೆ, ಆದರೆ ನೀವು ಹ್ಯಾಂಡಲ್ ಬಾರ್ ಹಾಕ್ಸಿರಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು ನೀವು ಹಾಫ್ ರೋಡ್ ಮಾಡಿರೋದ್ರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಮು. ಗ್ರೀಸೇ ಹಾಕಿಲ್ಲ. ಗ್ರೀಸ್ ಹಾಕೋ ಜಾಗದಲ್ಲಿ ಹಾಕಿಲ್ಲ, ಆಗದೇ ಇರೋ ಜಾಗದಲ್ಲಿ ಗ್ರೀಸ್ ಹಾಕೋರೆ. ನೋಡಿ, ಇದರಲ್ಲಿ ಬೇರಿಂಗಲ್ಲಿ ಗ್ರೀಸೇ ಇತ್ತಿಲ್ಲ. ಮತ್ತೆ ನೋಡಿ, ಕೆಳಗಡೆದು ಇದು ಮೇಲ್ಗಡೆ ಕೋನ್ಸೆಟ್, ಇದು ಮೇಲ್ಗಡೆ ಬರುತ್ತೆ. ಕೆಳಗಡೆ ಇದ್ರಲ್ಲಿ ಏನಾಗಿತ್ತು ಅಂದರೆ, ಒಂದೇ ಒಂದು ಡ್ರಾಪುವೆ ಗ್ರೀಸ್ ಇತ್ತಿಲ್ಲ. ನೋಡಿ, ಇಲ್ಲಿ ಅದ್ರ ಪಾಲ್ಸ್ ಎಲ್ಲ ಉದ್ರೋಗೈತೆ. ನೋಡಿ, ಈ ಥರ ಬಾಲ್ಸ್ ಎಲ್ಲ ಉದ್ರೋಗೈತೆ. ಬರೀ ಸುಮ್ಮನೆ ಓಪನ್ ಮಾಡಿದ ತಕ್ಷಣ ಉದ್ರೋಯ್ತು ಬಾಲ್ಸ್ ಎಲ್ಲ. ಈ ಥರ ಎಲ್ಲ ಇಶ್ಯೂ ಐತೆ. ಏನು ಗೊತ್ತಾ, ಕೋನ್ಸೆಟ್ಟಲ್ಲಿ ಬಾಲ್ಸ್ಗಳು ಓಡಾಡೋದೆ ಗ್ರೀಸಿಂದ. ಈಗ ಚೈನ್ಗೆ ಎಕ್ಸಾಂಪಲ್ಲು, ಈಗ ಚೈನ್ ಸ್ಪಾಕೆಟ್ಗೆ ಏನು ಮಾಡ್ತೀರಾ, ಸೌಂಡ್ ಬರ್ತೈತೆ ಅಂತ ಚೈನ್ ಲ್ಯೂಬ್ ಹಾಕ್ತೀರಾ, ಚೈನ್ ಆಯಿಲ್ ಹಾಕ್ತೀರಾ, ಅದೇನಾಗುತ್ತೆ, ಸ್ಮೂತ್ ಆಗೋಯ್ತದೆ, ಸೌಂಡ್ ಬರಲ್ಲ. ಅದಕ್ಕೆ ನೀವು ಬರೀ ಚೈನ್ ಲ್ಯೂಬ್ ಹಾಕ್ದಲೆ ಮತ್ತು ಆಯಿಲ್ ಹಾಕ್ದಲೆ ಓಡಿಸಿದ್ರೆ ಏನಾಗುತ್ತೆ, ಸೌಂಡ್ ಬರುತ್ತೆ. ಅದೇ ಥರ ಇದರಲ್ಲೂ ಅಷ್ಟೇ. ಗ್ರೀಸು ಎಷ್ಟು ಗಂಟೆ ಇರ್ತದೆ ಕೋನ್ಸೆಟಲ್ಲಿ, ಯಾವಾಗಲೂ ಗಂಟೆ ಗ್ರೀಸ್ ಇರ್ತದೆ, ಅಷ್ಟು ಗಂಟೆ ಮಾತ್ರ ಫ್ರೀಯಾಗಿ ತಿರುಗುತ್ತೆ. ಗ್ರೀಸ್ ಯಾವಾಗ ಖಾಲಿ ಆಗುತ್ತೆ ಆವಾಗ ಕೋನ್ಸೆಟ್ ಜಾಮ್ ಆಗುತ್ತೆ, ಗಾಡಿ ಆ ಕಡೆ ಈ ಕಡೆ ಎಳೆದಾಡುತ್ತೆ. ಕಸ್ಟಮರ್ದು ಅದೇ ಇಶ್ಯೂನೇ ಇದು. ಅದರಿಂದ ಈಗ ಕೋನ್ಸೆಟ್ನ ಅಸೆಂಬ್ಲಿನ ಚೇಂಜ್ ಮಾಡ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ದೆಯ ನೋಡಿ, ಇದು MRP ಬಂದ್ಬಿಟ್ಟು 1,140 ರೂಪಾಯಿ ಇದೆ ಕೋನ್ಸೆಟ್ಟು. ನೋಡಿ, ಇಲ್ಲಿ ಕಫು ಮತ್ತು ಬೇರಿಂಗು ಎಲ್ಲ ನಮ್ಮ ಹತ್ರ. ಏನು ಗೊತ್ತಾ, ಕಸ್ಟಮರು ಬಂದ ತಕ್ಷಣ ಹೇಳ್ಬಿಡ್ತೀವಿ, ಸರ್ ನೋಡಿ ನಮ್ಮ ಹತ್ರ ಲೋಕಲ್ ಐಟಮು ಸಿಗೋದಿಲ್ಲ, ನಮ್ಮ ಹತ್ರ ಏನಿದ್ರು ಜೀನಿಯನ್ ಸ್ಪೇರ್ ಪಾರ್ಟ್ಸೇ. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಸ್ಟಮರು ಮೆಕ್ಯಾನಿಕ್ಗಳಿಗೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಐಟಮ್ಗಳು ಈಗ ಕಸ್ಟಮರು ಅರ್ಜೆಂಟಲ್ಲಿ ಇರ್ತಾರೆ, ಬಂದ್ಬಿಟ್ಟು ಏನು ಮಾಡ್ತಾರೆ, ಬೇಗ ನನಗೆ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಯಾವ್ದಿರ್ತದೆ ಆ ಥರ ಹಾಕ್ಬಿಟ್ಟು ಹಾಕಿಸ್ಕೊಂಡು ಹೊಂಟೋಯ್ತಾರೆ. ಯಾವತ್ತೂ ಜೀನಿಯನ್ ಸ್ಪೇರ್ ಪಾರ್ಟ್ಸ್ ಮಾತ್ರ ಯೂಸ್ ಮಾಡಬೇಕು, ಯಾವುದೇ ಗಾಡಿ ಇರಲಿ. ಮತ್ತು ಇನ್ನೊಂದು, ಇದರಲ್ಲಿ ಇದು ಮೋಟೋ ಟಾರ್ಕ್ದು ಆಫ್ ರೋಡ್ ಹ್ಯಾಂಡಲ್ ಬಾರ್ ಹಾಕಿದ್ರಲ್ಲ, ಕೇಬಲ್ ಟೈಟ್ ಬಂದಿದೆ. ಕೇಬಲ್ ಟೈಟ್ ಬಂದ್ಬಿಟ್ಟು ಕ್ಲಚ್ ಪ್ಲೇಟಲ್ಲಿ ಪಿಸ್ರು ಬಂದ್ಬಿಟ್ಟೈತೆ. ಕ್ಲಚ್ ಪ್ಲೇಟ್ ಸ್ವಲ್ಪ ಸೌದೋಗಿದೆ, ಇದು ಹಿಮಾಲಯನ್ದು ಸ್ವಲ್ಪ ಸೌದೋಗಿದೆ. ಆಯಿಲ್ ಡೌನ್ ಮಾಡಿದ್ದೀನಿ, ಚೆಕ್ ಮಾಡೋಕ್ಕೋಸ್ಕರನೇ ಡೌನ್ ಮಾಡಿರೋದು. ಆಯಿಲಲ್ಲೂ ಪಿಸರ್ ಬಂದ್ಬಿಟ್ಟೈತೆ. ಏನಕ್ಕೆ ಬಂದೈತೆ ಅಂದರೆ, ಕ್ಲಚ್ ಕೇಬಲು ತುಂಡ ಆಗ್ಬಿಟ್ಟೈತೆ. ಇದು ಹ್ಯಾಂಡಲ್ ಬಾರ್ಸ್ ಯಾವಾಗ ಅಗಲ ಆಯಿತು, ಕ್ಲಚ್ ಸ್ವಲ್ಪ ಹಾರ್ಡ್ ಬಂದಾಗ ಕ್ಲಚ್ ಪ್ಲೇಟ್ ಏನಾಗುತ್ತೆ, ಸವಿಯುತ್ತೆ. ಅದರಿಂದ ಕೇಬಲು ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಕೇಬಲು ಹಿಮಾಲಯನ್ದೇ ಆಗ್ತಾ ಇಲ್ಲ, ನಾನು ಆಗ್ತಾ ಇರೋದು ಯಾವುದು ಅಂದರೆ ಕ್ಲಾಸಿಕ್ 350 ಆಗ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಒಂದು 2 ಇಂಚು ಲೆಂತ್ ಬರುತ್ತೆ. ಇದೊಂದು ಕೇಬಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಒಂದು ಗಾಡಿ ಮಾಡಿಫಿಕೇಶನ್ ಮಾಡ್ತಾ ಇದ್ದೀವಿ ನಾವು, ಏನಾದ್ರು ಒಂದು ಸ್ಟಾಕ್ ಇರೋದು ತೆಗ್ದಾಕ್ಬಿಟ್ಟು ನಾವು ಒಂದು ಮಾಡಿಫಿಕೇಶನ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಬೇಕು ಕೆಲಸನ, ಆಯ್ತಾ. ಇದೆಲ್ಲ ಇಶ್ಯೂ ಐತೆ. ಆಮೇಲೆ ಈ ಗಾಡೀಲಿ ಪರ್ಫಾರ್ಮೆನ್ಸು ಇಲ್ಲ. ಪರ್ಫಾರ್ಮೆನ್ಸ್ಗೋರ ಏನು ಮಾಡ್ತಾ ಇದ್ದೀನಿ, ಸುಮ್ಮನೆ ಇಂಜಿನ್ 15,000 ಓಡೈತೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತ ಇಂಜಿನ್ ಎಲ್ಲ ಬಿಚ್ಚಿ ರಿಜಿಸ್ಟ್ರೇಷನ್ ಏನು ಮಾಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಥ್ರಾಟಲ್ ಬಾಡಿ ಒಂದು ಬ್ಲಾಕ್ ಆಗಿದೆ, ಥ್ರಾಟಲ್ ಬಾಡಿ ಮತ್ತು ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದು, ಇದರಲ್ಲಿ ಏನು ಇಶ್ಯೂ ಐತೆ ಅಂದರೆ,
ಆಯಿಲ್ ಪಂಪು ಪ್ರತಿ ಸರ್ವಿಸ್ಗೆ 2 ಸರ್ವಿಸ್ಗೆ ಒಂದ್ಸತಿ ಇಲ್ಲ 3 ಸರ್ವಿಸ್ಗೆ ಒಂದ್ಸತಿ ನಿಮ್ಮ ಹತ್ರದ ನಿಮ್ಮ ಹತ್ರ ಬಂದಾಗ ಯಾವುದೇ ಹಿಮಾಲಯನ್ ಆಗಲಿ ಕ್ಲಾಸಿಕ್ 350 ಆಗಲಿ ಮತ್ತೆ ಸ್ಪೋರ್ಟ್ಸ್ ವೆಹಿಕಲ್ ಅಲ್ಲಿ ಒಂದು 200 cc ಮೇಲೆ ಇಲ್ಲ 200 ಆಗಲಿ 215 ಆಗಲಿ 390 ಆಗಲಿ ಯಾವುದೇ ಗಾಡಿ ಬಂದಾಗ ಒಂದು 2 ರಿಂದ 3 ಸರ್ವಿಸ್ಗೆ ಒಂದು ಆಯಿಲ್ ಪಂಪ್ನ ಬೀಜ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹಾಕಿ. ಅದೊಂದು ಸಣ್ಣ ಇನ್ಫಾರ್ಮೇಶನ್. ಅದು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಪಂಪ್ ಕ್ಲೀನ್ ಆಗಿರುತ್ತೆ, ಹೆಡ್ ಬೋರ್ಗೆ ಆಯಿಲ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸಣ್ಣ ಸಣ್ಣ ಇಶ್ಯೂ ಇರುತ್ತೆ, ನಾವು ನೋಡ್ಕೊಂಡು ಕೆಲಸ ಮಾಡಬೇಕು. ನೋಡೋಣ, ಇದು ಗಾಡಿ ರೆಡಿ ಆಗಲಿ. ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀವು ನಮ್ಮ ಪೇಜ್ಗೆ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಕಸ್ಟಮರ್ ರಿವ್ಯೂ, ಗಾಡಿ ಓಡಿಸಿದ್ಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನೈತೆ ಅದ್ರ ರಿವ್ಯೂನ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ಲೋಡ್ ಮಾಡ್ತೀನಿ, ಮತ್ತೆ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡ್ತೀನಿ, ನಮ್ಮ ಫೇಸ್ಬುಕ್ ಅಲ್ಲೂ ಚಾನಲ್ ಇದೆ, 3ರಲ್ಲೂ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಮೊದಲು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಐತಲ್ಲ 2 ರಿಂದ 3 ನಿಮಿಷ, 2.5 ಇಂದ 3 ನಿಮಿಷ ಅಷ್ಟೇ ಅದರಲ್ಲಿ ವಿಡಿಯೋ ಅಪ್ಲೋಡ್ ಆಗೋದು, ಜಾಸ್ತಿ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಡೈರೆಕ್ಟ್ ಹೋಗಿ ನಿಮಗೆ ಏನೇ ನಿಮ್ಮ ಗಾಡಿ ಬಗ್ಗೆ ಏನಾದ್ರು ಇಶ್ಯೂ ಇದ್ರೆ ಡೈರೆಕ್ಟ್ ಕಮೆಂಟ್ ಮಾಡಿ. ನಾನು ಕಮೆಂಟಲ್ಲಿ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ಬಿಟ್ಟು ಲಾಂಗ್ ಆಗಿ ವಿಡಿಯೋ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಣ್ಣ ಪುಟ್ಟ ಒಂದು 2-3 ಮಿನಿಟ್ಸ್ ಆದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ಬೈಕ್ ವರ್ಡ್ K54 ಪೇಜ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.